ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ಭಾಳ ವಿಶೇಷವಾಗಿ ಈ ಮಾನಸಿಕ ಖಿನ್ನತೆ ಅಂದರೆ ಇದ್ದಕ್ಕಿದ್ದಾಗೆ ಚೆನ್ನಾಗಿರ್ತೀವಿ, ಆದರೆ ಮನಸ್ಸಲ್ಲಿ ಏನೋ ಅಂತ ದುಗುಡ, ಭಯ, ಕೋಪ, ಒಂದು ರೀತಿ ಯಾರ ಹತ್ರನೂ ಹೇಳ್ಕೊಳ್ಳೋಕೆ ಇರುವಂಥ ಒಂದು ರೀತಿ ವೇದನೆ ಮತ್ತು ಮುಜುಗರ. ಮನಸ್ಸಿಗೂ ಮುಜುಗರ ಬರುತ್ತೆ, ಶರೀರದಲ್ಲೂ ಮುಜುಗರ ಇರುತ್ತೆ. ಆದರೆ ಇಲ್ಲಿ ಮನಸ್ಸಿನ ಬಗ್ಗೆ ನಾವು ಮಾತಾಡುವಾಗ ಈ ಮನಸ್ಸಲ್ಲಿರತಕ್ಕಂಥ ಒಂದು ಮುಜುಗರವನ್ನು ಹೇಗೆ ನಿವಾರಣೆ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾವಾಗ ಮನುಷ್ಯ ತಾನು ಅಂದ್ಕೊಂಡಿದ್ದು ಯಾವಾಗ ಆಗಲ್ಲ, ಆಗ ಅವನಿಗೆ ಕೋಪ ಬರುತ್ತೆ. ಇವಾಗ ನಾನು ಏನೋ ಒಂದು ಪರ್ಚೇಸ್ ಮಾಡಬೇಕು, ಅದು ಮಾಡೋಕ್ಕಾಗಲಿಲ್ಲ ನನಗೆ, ನನಗೆ ಮನಸ್ಸಲ್ಲಿ ಒಂದು ರೀತಿ ಬೇಜಾರಾದಾಗ ಆ ಬೇಜಾರು ಕೋಪ ಕನ್ವರ್ಟ್ ಆಗಿ ಅದನ್ನು ನಾನು ಯಾರೋ ಮೇಲೆ ತೀರಿಸ್ಕೊಂಡ್ಬಿಡ್ತೀನಿ, ಬೇರೆಯವ್ರ ಮೇಲೆ ಕೋಪ ತೀರಿಸ್ಕೊಂಡ್ಬಿಡ್ತೀನಿ. ಇದು ಒಂದು ಮನುಷ್ಯನ ನಡವಳಿಕೆ. ಎರಡನೇದು, ನಾನು ಎಲ್ಲ ಅಂದ್ಕೊಂಡಂಗೆ ಮಾಡಿ ಕೊನೆಗೆ ಅದ್ರ ಮಧ್ಯದಲ್ಲಿ ಕೆಲಸ ಏನೇನು ಮುಗಿಯುವಾಗ ಯಾರೋ ಬಂದು ಡಿಸ್ಟರ್ಬ್ ಮಾಡಿದಾಗ ಮನಸ್ಸಿಗೆ ಬೇಜಾರಾಗತ್ತೆ. ಆ ಬೇಜಾರಾದಾಗ ಅದನ್ನೇನು ಮಾಡ್ತೀವಿ, ನಾವು ಅಳೋದ್ರ ಮೂಲಕ ಜೋರಾಗಿ ಹತ್ತು ಬಿಡ್ತೀವಿ, ಇಲ್ಲ ಇನ್ನೊಬ್ಬರ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತೀವಿ. ಅಳಲೂ ಇಲ್ಲ, ಕೋಪನೂ ಮಾಡ್ಕೊಳ್ಳಿಲ್ಲ ಅಂದಾಗ, ಆ ವ್ಯಕ್ತಪಡಿಸ್ಲಿಲ್ಲ ನಾವು ನಮ್ಮ ಶರೀರದಿಂದ ಆ ಭಾವನೆಗಳು ಹೊರಗೆ ಬರಲಿಲ್ಲ ಅಂದಾಗ ಮನಸ್ಸಲ್ಲಿ ಬೇರೆಯವರು ಬರುತ್ತೆ. ಯಾವಾಗ ಮನಸ್ಸಿನಲ್ಲಿ ಬೇರೆ ಹೊರ್ತು ಅವಾಗ ಏನಾಗುತ್ತೆ, ವಿಶೇಷವಾಗಿ ಅದು ನಮಗೆ ಪಾಯ್ಸನ್ ಥರ ಆಗಿಬಿಡುತ್ತೆ. ಹಲೋ ಹಲೋ, ನಮಸ್ತೆ ಸ್ವಾಮಿ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ವಿಜಯ್ ಅಂತ ಇಲ್ಲ, ಬೆಂಗಳೂರಿಂದ ಸ್ವಾಮಿ. ಹೇಳಿ ವಿಜಯ್ ಅವರೇ. ನಮ್ದು ಏನಾಗ್ತೈತೆ ಅಂತಂದ್ರೆ, ಈಗ ನನ್ನ ಹೆಸರು ಬಲ ಚೆನ್ನಾಗಿಲ್ವೋ ಮತ್ತೆ ನಾನು ಮಾಡ್ತಕ್ಕಂಥ ಕೆಲಸ ಚೆನ್ನಾಗಿಲ್ವಾ ಸ್ವಾಮಿ. ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಸೈಟ್ ನೋಡ್ತೀನಿ, ಅದು ಸರಿಯಾಗಿ ನೋಡಿದ್ರೆ ಅದು ಲಿಟಿಗೇಷನ್ ಇರ್ತದೆ ಒಂದೊಂದ್ ಟೈಮ್. ಅದ್ರ ಸಿಟಿ ಕುಂತ್ಕೊಂಡಾಗ ವ್ಯಾಪಾರ ಒಂದ್ ಹೇಳ್ತಾರೆ, ಆಮೇಲೆ ಒಂದೊಂದು ಮಾತು ಹೇಳ್ತಾರೆ. ಅದು ಹಿಂಗೆ ಸುತ್ತಿ ಮನೆಗೆ ಓದ್ತಾ ಇದೀನಿ ಸ್ವಾಮಿ. ಏನು ಕೆಲಸ ಆಗ್ತಾ ಇಲ್ಲ. ಯಾಕೆ ಈ ತರ ನನಗೆ ಆಗ್ತಾ ಇದೆ, ಸ್ವಲ್ಪ ತಿಳಿಸ್ಕೊಡ್ತೀರಾ ಸ್ವಾಮಿ? ಭೂಮಿ ಮತ್ತೆ ಮದುವೆ ಇವೆರಡಕ್ಕೂ ಬಹಳ ವಿಶೇಷವಾಗಿ ಗುರುವನ್ನ ನಾವು ಚೆನ್ನಾಗಿರ್ಬೇಕು. ನಮ್ಮ ಹಾರೋಸ್ಕೋಪ್ ಜುಪಿಟರ್ ಗುರುಗ್ರಹ ಚೆನ್ನಾಗಿದ್ರೆ ಇವೆಲ್ಲ ಏಳಿಗೆ ಆಗಕ್ಕೆ ಸಾಧ್ಯ. ಆದ್ರೆ ನೀವೇನ್ ಮಾಡಿ, ಗುರುಗ್ರಹಕ್ಕೆ ದತ್ತಾತ್ರೇಯನ ಪೂಜೆ ಮಾಡಿ, ಶಿರ್ಡಿ ಸಾಯಿಬಾಬಾ, ದತ್ತಾತ್ರೇಯನ, ಮತ್ತೆ ಭೂ ವರಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನೀವು ನಿಮ್ಗೆ ಎಷ್ಟು ವಯಸ್ಸಿದೆಯೋ ಅಷ್ಟು ವಯಸ್ಸಿನಷ್ಟು ಪ್ರದಕ್ಷಿಣೆ ಮಾಡಿ. 40 ವರ್ಷ ಅಂದರೆ 40 ಸುತ್ತು ಒಂದಿನಕ್ಕೆ, ಅಂಥದ್ದು 40 ದಿವಸ ಈ ಥರ ಮಾಡಿದ್ದೇ ಆದರೆ ಭಾಳ ವಿಶೇಷವಾಗಿ ನಿಮಗೆ ಅದು ಫಲಪ್ರಾಪ್ತಿ ಆಗುತ್ತೆ. ಮತ್ತು ಕುಬೇರ ಮುದ್ರೆ ನೋಡಿ, ಈ ಬುಧ ಮತ್ತು ಸೂರ್ಯನಂಗೆ ಈ ರೀತಿ ಮಡಿಸ್ಬಿಟ್ಟು ಈ 3 ಬೆರಳನ್ನು ಹೀಗೆ ಹೆಬ್ಬೆಟ್ಟು ಮತ್ತು ತೋರು ಬೆರಳು ಮಧ್ಯದ ಬೆರಳು ಹಿಂಗೆ ಇಟ್ಕೋಬೇಕು. ಈಗ ಇಟ್ಕೊಂಡು ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನ ಧಾನ್ಯಾಧಿಪತಯೇ ಧನ ಸಮೃದ್ಧಿ ದೇಹಿ ದಾಪಯ ಸ್ವಾ ಅಂತ ಹೇಳಿ ಮಂತ್ರ ಹೇಳಿದ್ರೆ, ಈ ಕುಬೇರ ಮುದ್ರೆ ಇಟ್ಕೊಂಡು ನಿಮ್ಮ ಅನಿಸಿಕೆಗಳು, ವಿಶಸ್, ಆಸೆಗಳು ಈಡೇರುತ್ತೆ. ಒಂದು ಇದೇನೋ ಹೇಳಕ್ಕಾಗಲಿಲ್ಲ ಅಂದರೆ ಓಂ ಕುಬೇರಾಯ ನಮಃ ಅಂತ ಹೇಳಿ ಪಾಂಡವಪುರದ ಹತ್ರ ಕಳ್ಳಳ್ಳಿ ಅಂತಿದೆ, ಅಲ್ಲಿ ವರಹಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ, ಭಾಳ ಒಳ್ಳೇದಾಗತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ, ಮೈಲಿಂದ ಕರೆ ಮಾಡ್ತೀರಿ? ನಾನು ದುರ್ಗಾ ಅಂತ ಟಿಪ್ಟೂರಿಂದ. ಹಲೋ. ಓಕೆ, ಬಹುಶಃ ಕಾಲ್ ಕಟ್ ಆಗಿದೆ ಅನ್ಸುತ್ತೆ. ನಾನು ಆಗಲೇ ಹೇಳ್ತಾ ಇದ್ದೆ, ಯಾವಾಗ ನಾವು ಹೊಳಕ್ಕಾಗಲಿಲ್ಲ, ನಮ್ಮ ಒಂದು ಮನಸ್ಸಿನ ವೇದನೆ ಇನ್ನೊಬ್ಬರ ಮೇಲೆ ತೀರ್ಸ್ಕೊಳಕ್ಕಾಗಲಿಲ್ಲ ಅಂತೋ ಆ ಸಮಯದಲ್ಲಿ ಆ ಭಾವನೆ ಮನಸ್ಸಿನಲ್ಲಿ ಊರ್ಬಿಡುತ್ತೆ, ಬೇರೂರು ಬಿಡುತ್ತೆ. ಅದನ್ನು ತೆಗೆಯೋಕ್ಕಾಗೋದಿಲ್ಲ. ಅದಕ್ಕೆ ಯಾವುದನ್ನು ಕೂಡ ನಾವು ಮನಸ್ಸಲ್ಲಿ ಇಟ್ಕೊಳ್ಳದೆ ಇರೋ ಥರ ಜೀವನ ನಡೆಸ್ಬೇಕು. ಕೋಪ ಬಂದಾಗ ಮಾಡ್ಕೊಂಬಿಡಿ, ಬೇಜಾರಾದಾಗ ಹತ್ಬಿಡಿ, ಅಥವಾ ಇನ್ನೊಬ್ಬರ ಹತ್ರ ಹೋಗಿ ಹೇಳ್ಕೊಂಬಿಡಿ. ಆದರೆ ಯಾರ ಹತ್ರನೂ ಹೇಳ್ಕೊಳ್ಳಿಲ್ಲ, ಕೋಪನೂ ಮಾಡ್ಕೊಳ್ಳಿಲ್ಲ, ಹಳಲೂ ಇಲ್ಲ ಅಂದಾಗ ಆ ಒಂದು ವಿಷಯ ಏನು ನಿಮ್ಮ ಕೊರಿತಾ ಇತ್ತು ಆ ತಲೆಯೊಳಗೆ ಕೂತ್ಬಿಟ್ಟ ಅಂದರೆ ಮೆಂಟಲ್ ಡಿಸಾರ್ಡರ್ಸ್ಗೆ ಕನ್ವರ್ಟ್ ಆಗಿಬಿಡುತ್ತೆ. ಇದು ವಿಶೇಷವಾದಂಥ ರಹಸ್ಯ. ನಿಮ್ಮಾನ್ಸ್ಗೆ ಅಡ್ಮಿಟ್ ಆದರೂ ಆಸೆ ಆಗಲ್ಲ. ಹಲೋ ನಮಸ್ತೆ ಗುರುಜಿ. ನಾನು ದುರ್ಗಾ ಅಂತ ಟಿಪ್ಟೂರಿಂದ. ಹೇಳಿ ಅಮ್ಮ. ತುಂಬಾ ಸಂತೋಷ ಆಗುತ್ತೆ ಗುರುಜಿ ನಿಮ್ ಪ್ರೋಗ್ರಾಮ್ ನೋಡಿ. ಮತ್ತೆ ತಲೆನೋವಿಗೆ ಹೇಳಿದ್ರಲ್ವಾ ನೀವು, ಅದನ್ನ ನಮ್ಮ ಮನೆಯವ್ರಿಗೆ ಬರ್ಕೊಟ್ಟಿದ್ದೆ ಯಂತ್ರನ. ಅದು ಯಾವ ಮಾತ್ರೆ ಸಮೇತ ವರ್ಕ್ ಮಾಡಲ್ಲ, ಆತರ ವರ್ಕ್ ಮಾಡಿದ ಯಂತ್ರ ಅಂತ ಹೇಳಿದ್ರು. ಬಹಳ ಸಂತೋಷ. ಮತ್ತೆ ನೀವು ಆಂಜನೇಯ ಒಂದು ಮಂತ್ರ ಹೇಳ್ಕೊಟ್ಟಿದ್ರ, ಅದನ್ನೆಲ್ಲಾನು ಟ್ರೈ ಮಾಡಿದೀವಿ. ಅದರಿಂದ ತುಂಬಾ ಬಾಡಿ ಪೇನ್ ಎಲ್ಲ ಕಡಿಮೆ ಆಗಿದೆ. ಬಹಳ ಸಂತೋಷ. ತುಂಬಾ ಖುಷಿ ಆಗುತ್ತೆ ಗುರುಜಿ ನಿಮ್ ಪ್ರೋಗ್ರಾಮ್ ನೋಡ್ತಾ ಇದ್ರೆ. ಗ್ರೇಟ್. ಆಯ್ತಮ್ಮ, ಮತ್ತೆ ಸಮಸ್ಯೆ ಏನಮ್ಮ? ಮತ್ತೆ ನಮ್ ಪಾಪು ಹುಟ್ಟಿ ಈಗ 5 months. ಅಂದ್ರೆ ಹುಟ್ಟದಾಗಿಂದನು ಏನೋ ಒಂಥರ ಮೂಗಲ್ಲಿ ಸೌಂಡ್ ಬರೋದು, ಶೀತ ಏನಿಲ್ಲ ಆದ್ರೂ ಗೊರ ಅಂತ ಅನ್ನೋದು, ಉಸಿರಾಡಿದ್ರೆ ಬುಸು ಅಂತ ಸೌಂಡ್ ಬರೋದು, ಆತರ ಆಗುತ್ತೆ. ಇತ್ತೀಚೆಗೆ ಪಾಪು ಯಾಕೋ ಹಾಲು ಕುಡಿಯಕ್ಕೆ ಇಷ್ಟಪಡಲ್ಲ, ಆತರ ಆಗುತ್ತೆ. ಅದಕ್ಕೆ ಏನಾದ್ರು
ಒಂದ್ ಮುದ್ರೆ ತರ ಮಂತ್ರ ಇದೆ. ನೀವು ಎದೆ ಹಾಲು ಕುಡಿಸ್ತಿದ್ದೆ ಅಥವಾ ಬಾಟ್ಲ ಹಾಲು ಕುಡಿಸ್ತಾ ಇದ್ದೀರಮ್ಮ? ಎದೆ ಹಾಲೇ ಕುಡಿಸ್ತಾ ಇದೀವಿ ಗುರುಜಿ ಇನ್ನೂ. ಓಕೆ, ಇನ್ನ ಇವಾಗ 5 months. ನೀವೊಂದ್ 2 ಚಮಚೆ ಎದೆ ಹಾಲನ್ನ ಕರ್ಕೊಂಡ್ಬಿಟ್ಟು ಒಂದು ಲೋಟಕ್ಕೆ ಹಾಕ್ಬಿಟ್ಟು ಆ ಹಾಲ ಮಗುಗೆ 21 ಸಲ ನಾನು ಹೇಳೋ ಮಂತ್ರ ಪ್ರತಿಗಿರ ದೇವಿ ಮಂತ್ರ ಹೇಳ್ಬಿಟ್ಟು 21 ಸಲ ಹಿಳಿ ತೆಗೆದ್ಬಿಟ್ಟು ಅದನ್ನ ತಗೊಂಡೋಗ್ಬಿಟ್ಟು ಯಾವ್ದಾದ್ರು ಮರದ ಬುಡಕ್ಕೆ ಹಾಕ್ಬಿಡಿ. ಬಹಳ ಚೆನ್ನಾಗಿ ಹಾಲು ಕುಡಿಯುತ್ತೆ. ಏನ್ ಮಂತ್ರ ಅಂದ್ರೆ ಓಂ ಕ್ಷಂ ರಾಮ್ ಕ್ರೀಂ ಭಕ್ಷ ಜ್ವಾಲಾ ಜಿಹ್ವಾ ಕರಾಳದಷ್ಟೇ ಪ್ರತ್ಯಂಗಿರೆ ಭದ್ರಕಾಳಿ ಕ್ಷಂ ರಾಮ್ ಕ್ರೀಂ ಹುಂ ಫಟ್ ಸ್ವಾಹ ಅಂತ, ಅಥವಾ ಓಂ ಪ್ರತ್ಯಂಗಿರಾಯೈ ನಮಃ ಅಂತ ಲಘು ಮಂತ್ರ ಹೇಳಿ 21 ಸಲ ನಿಮ್ಮ ಎದೆ ಹಾಲ ಮಗುಗೆ 21 ಸಲದಲ್ಲಿ ಇಳಿ ತೆಗೆದ್ಬಿಟ್ರೆ ಖಂಡಿತ ಚೆನ್ನಾಗತ್ತೆ. ಮತ್ತೆ ಆ ಮಗುಗೆ ಬಹುಶಃ ಮೂಗಿನಲ್ಲಿ ಉಸಿರು ಇದಾಗ್ತಿರೋದು ಅಂದ್ರೆ ನೀವು ಮಗುನ ಅರ್ಧ ಗಂಟೆ ಬಿಸಿಲಲ್ಲಿ ಮಲಗಿಸಿ, ಅರ್ಧ ಗಂಟೆ ಬಿಸಿಲಲ್ಲಿ ಮಲಗಿಸಿ, ಎಳೆ ಬಿಸಿಲಲ್ಲಿ ಬೆಳಗಿನ ಜಾವ ಉದಯ ಆಗುವಂಥ ಬಿಸಿಲಲ್ಲಿ ಖಂಡಿತ ಕ್ಯೂರ್ ಆಗುತ್ತೆ. ಬಹಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ ನಮಸ್ತೆ. ಹಲೋ ಹೇಳಿ, ಮಾತಾಡ್ತಾ ಇದೀವಿ, ಹೇಳಿ. ಅಂದ್ರೆ ಯಾವತ್ತು ನಮ್ಮ ಮನೆಯವರಿಗೆ ಕಿರಿಕಿರಿ ಬರೇ ಚಿಂತಿ. ನೀವು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಿಮ್ಮ ಹೆಸರೇನು? ಅತನಿಯಿಂದ ಮಾತಾಡ್ತಾ ಇದ್ದೀವಿ ನಾವು. ಅತಿನಿ, ಹೇಳಿ ಏನ್ ಸಮಸ್ಯೆ? ಅಂದ್ರೆ ಯಾವತ್ತು ಕಿರಿಕಿರಿ ನಮ್ಮ ಮನೆಯವರಿಗೆ. ನೀವು ತೊಂದರೆ ಕೊಡ್ತೀರಾ, ಅವ್ರು ನಿಮ್ ತೊಂದರೆ ಕೊಡ್ತಾ, ಅಥವಾ ಬೇರೆಯವರಿಂದ ಕಿರಿಕಿರಿನಾ? ಬೇರೆಯವರಿಂದ ಕಿರಿಕಿರಿ. ಓಕೆ, ನೋಡಿ, ಈ ಮುದ್ರೆ ಮಾಡಬೇಕು. ಇದು ಸುದರ್ಶನ ಚಕ್ರ ಅಂತೇಳಿ ಹೆಬ್ಬೆಟ್ಟು, ಈ ನಮ್ಮ ಬಲಗೆ ಹೆಬ್ಬೆಟ್ಟನ್ನ ಈ ರಿಸ್ಟ್ ಮೇಲೆ ಪ್ರೆಸ್ ಮಾಡಬೇಕು, ಮಧ್ಯನಾಡಿ ಮೇಲೆ. ತೋರ್ ಬೆರಳ ಮೇಲೆ ಹೀಗೆ ತೋರ್ ಬೆರಳ ಮೇಲೆ ಕಿರು ಬೆರಳಂಗೆ ಇಡಬೇಕು. ಈ ರೀತಿ ಇಟ್ಬಿಟ್ಟು ಮತ್ತೆ ಇನ್ನೊಂದು ನಮ್ಮ ಬಲಗೆ ತೋರ್ ಬೆರಳ ಹೆಬ್ಬೆಟ್ ಮೇಲೆ ಇಟ್ಕೊಟ್ಟು ಈ ರೀತಿ ಒಂದು ಮಂತ್ರ ಹೇಳಬೇಕು, ಸುದರ್ಶನ. ಓಂ ಕ್ಲೈಂ ಕೃಷ್ಣಾಯ ಗೋವಿಂದಾಯ ಗೋಪೀ ಜನವಲ್ಲಭಾಯ ಪರಾಯ ಪರಮ ಪುರುಷಾಯ ಪರಮಾತ್ಮನೆ ಪರಕರ್ಮ ಮಂತ್ರ ಯಂತ್ರ ಔಷಧಾನಿ ಅಸ್ತ್ರಶಸ್ತ್ರಾಣಿ ಸಂಭರ ಸಂಭರ ಮೃತ್ಯುರ್ಮೋಚಯ ಮೋಚಯ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ದೀಪ್ತೆ ಜ್ವಾಲಾವಲಿಯುತಾಯ ಸರ್ವದಿಕ್ಷೋಮಣಕರಾಯ ಹುಂ ಫಟ್ ಪರಬ್ರಹ್ಮಣೆ ಪರಂ ಜ್ಯೋತಿಷೆ ವಿಷ್ಣುವೇ ನಮಃ ಸ್ವಾಹ ಸ್ವಾಹ ಅಂತ ಸುದರ್ಶನ ಮಂತ್ರ. ಇದು ಶತ್ರುಗಳು, ಮಾಟ, ಮಂತ್ರ, ತಂತ್ರ, ಕಿರಿಕಿರಿ ಅಂತ ಏನು ಹೇಳಿದ್ರು ಅದೆಲ್ಲ ನಿವಾರಣೆ ಆಗುತ್ತೆ. ಇದಿಷ್ಟು ದೊಡ್ಡ ಮಂತ್ರ ಹೇಳಕ್ಕಾಗ್ಲಿಲ್ಲ ಅಂದ್ರೆ ಓಂ ಸುದರ್ಶನಾಯ ನಮಃ, ಓಂ ಸುದರ್ಶನಾಯ ನಮಃ ಅನ್ನಂತ 21 ಸಲ ಹೇಳಿ ಈ ಮುದ್ರೆ ಮಾಡಿ. ಬಹಳ ಅನುಕೂಲ ಆಗುತ್ತೆ. ಧನ್ಯವಾದಗಳು ಕಾಲ್ ಮಾಡೋದಕ್ಕೆ. ಹೀಗೆ ಬಹಳಷ್ಟು ಜನಕ್ಕೆ ಯಾವಾಗ ನಾವು ಚಿಂತನೆಗಳನ್ನು ಜಾಸ್ತಿ ಮಾಡ್ತಾ ಅದು ಒಬ್ಬರತ್ರ ಹೇಳ್ಕೊಳಕ್ಕಾಗದಾಗ ಒಳಗೆ ಕೂತು ಬಿಡುತ್ತೋ, ಸಬ್ಕಾನ್ಶಿಯಸ್ ಮೈಂಡ್ನಲ್ಲಿ, ಸುಪ್ತ ಮನಸ್ಸಿನಲ್ಲಿ ಅದೆಲ್ಲ ಸ್ಟಾಕ್ ಆಗಿಬಿಡುತ್ತೆ. ಒಂಥರ ಕಸದ ಬುಟ್ಟಿನಲ್ಲಿ ಕಸ ಆಗ್ತಾಗೆ. ಆಗ ಸಬ್ಕಾನ್ಶಿಯಸ್ ಮೈಂಡ್ ಏನು ಮಾಡುತ್ತೆ, ಅದನ್ನು ತಿಳಿಸ್ಕೊಳಕ್ ಆಗೋದಿಲ್ಲ. ಯಾಕೆಂದ್ರೆ ಅದನ್ನು ವ್ಯಕ್ತಪಡಿಸೋ ರೀತಿ ನಾವೇ ಹೇಳ್ಕೊಡ್ಬೇಕು ಆ ಸಬ್ಕಾನ್ಶಿಯಸ್ ಮೈಂಡ್ಗೆ. ಹಲೋ, ನಮಸ್ಕಾರ. ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಜಮ್ಮು ಅಂಡ್ ಕಾಶ್ಮೀರಿಂದ ಮಾಡ್ತಾ ಇದ್ದೀವಿ. ಜಮ್ಮು ಅಂಡ್ ಕಾಶ್ಮೀರಿಂದ, ಗ್ರೇಟ್. ಹೇಳಿ. ನನ್ನ ಹೆಸರು ಜಯಕೃಷ್ಣ ಅಂತ ಹೇಳ್ಬಿಟ್ಟು. ಹೇಳಿ. ಒಂದು 2 ಸಮಸ್ಯೆ ಇದೆ ಗುರುಜಿ. ಹೇಳಿ. ಒಂದು ಬಂದು ನಮ್ಮ ವೈಫ್ಗೆ ಕಾಲಲ್ಲಿ ಗಡ್ಡೆ ತರ ಇದೆ. ಏನ್ ತರ ಇದೆ? ಗೆಡ್ಡೆ. ಗಡ್ಡೆ ತರ ಅಂದ್ರೆ ಊದ್ಕೊಳೋ ತರ. ಓಕೆ. ಅದನ್ನ ಮುಟ್ಟಿದ್ರೆ ನೋವಾಗುತ್ತೆ, ಓಡಕ್ ಆಗೋದಿಲ್ಲ. ಇದಕ್ಕೆ ಮುದ್ರೆ ಮಂತ್ರ ಅದ್ರಲ್ಲಿ ತೋರ್ಸಿದಕ್ಕೆ ಇದ್ರಲ್ಲಿ ಕೊಬ್ಬಿನ ಅಂಶ ಬಂದು ಅಲ್ಲಿ ಒಂತ ಇದಾಗಿದೆ, ಸ್ಟೋರೇಜ್ ಆಗಿದೆ. ಅದನ್ನ ಆಪರೇಷನ್ ಮಾಡಿ ತೆಗಿಬೇಕಾಗತ್ತೆ ಅಂತ ಹೇಳ್ತಾರೆ. ನೀವು ಜಮ್ಮು ಕಾಶ್ಮೀರ್ ನೋಡ್ತಾ ಇದ್ದೀರಾ ಈ ಚಾನಲ್ ನೀವು? ಗುರುಜಿ, ನಾನ್ ನಿಮ್ಮ ಜಿ ಕನ್ನಡ 5 ನಿಮಿಷದಿಂದ ಬರ್ತಾ ಇದ್ರಲ್ಲ, ಆವಾಗಿಂದ ನೋಡ್ತಾ ಇದೀನಿ. ಓಕೆ. ಈಗ ನೋಡಿ, ಅದು ಬಹುಶಃ ಡಾಕ್ಟರ್ ಹೇಳೋದು ಒಂದು ಫ್ಯಾಟ್ ಕಲೆಕ್ಷನ್ ಆದ ಕೊಬ್ಬು ಸಂಗ್ರಹ ಆದ್ರೆ ಅದು ಬರುತ್ತೆ ಅಂತ. ಎರಡನೇದು, ಯಾವಾಗ್ಲಾದ್ರೂ ಒಂದು 5 ತಿಂಗಳು 6 ತಿಂಗಳು ವರ್ಷದಿಂದ ಯಾವ್ದಾದ್ರು ಮುಳ್ಳು ಅಥವಾ ಗಾಜಿನ ಚೂರು ಏನೋ ಚುಚ್ಕೊಂಡ್ಬಿಟ್ಟು ನಾವು ತೆಗಿಲಿಲ್ಲ ಅಂದ್ರೆ ಅದು ಒಳಗಡೆನೆ ಪಾಲಿಪ್ ಡೆವಲಪ್ ಆಗಿಬಿಡುತ್ತೆ, ಇನ್ಫೆಕ್ಷನ್ ಆಗಿಬಿಡುತ್ತೆ. ಅದರಿಂದ ಯಾವ್ದಾದ್ರು ಒಬ್ಬ ಸರ್ಜನ್ ಹತ್ರ ತೋರಿಸಿ ಅದರೊಳಗೆ ಏನಾದ್ರೂ ಮುಳ್ಳು ಅಥವಾ ಯಾವ್ದಾದ್ರು ಗಾಜಿನ ಚೂರು ಏನೋ ಇದ್ರೆ ಆ ಥರ ಆಗತ್ತೆ. ಎರಡನೇದು, ಎಲ್ಲಿ ನೋವಿದೆ ಅದನ್ನ ಒಂದು ಪಿನ್ನಲ್ಲಿ ಓಪನ್ ಮಾಡಿಬಿಟ್ಟು ಈ ಬಿಳಿ ಎಕ್ಕದ ಗಿಡದ ಹಾಲನ್ನು ಅದಕ್ಕೆ ಹಾಕ್ಬಿಡಿ ಒಂದು 3 ದಿವಸ ಕಂಪ್ಲೀಟ್ ಆಗಿದೆ. ಯಾಕೆಂದ್ರೆ ಆಂಟಿಬಯೋಟಿಕ್ ಅದು ಬಿಳಿ ಎಕ್ಕದ ಗಿಡದ ಹಾಲು, ಮತ್ತೆ ಹೈಲಿ ಸ್ಟಿರಾಯ್ಡ್ ತರ ವರ್ಕ್ ಮಾಡುತ್ತೆ ಆ ಬಿಳಿ ಎಕ್ಕದ ಗಿಡದ ಹಾಲು. ಅದರಿಂದ ಅದನ್ನು ಕಿತ್ಬಿಟ್ಟು ಆ ಜಾಗನ ಎಲ್ಲಿ ಗಾಯ ಇದೆಯೋ ಅಲ್ಲಿ ಸ್ವಲ್ಪ ಓಪನ್ ಮಾಡಿಬಿಟ್ಟು ಬಿಳಿ ಎಕ್ಕದ ಗಿಡದ ಹಾಲನ್ನ ಹಾಕಿಬಿಟ್ರೆ ಒಂದು 3 ದಿವಸ ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ಇದಾಗಲಿಲ್ಲ ಅಂದರೆ ಸರ್ಜನ್ಗೆ ತೋರಿಸಿ, ಇಲ್ಲ ನನಗೆ ಅದೊಂದು ಫೋಟೋ ತೆಗೆಸ್ಬಿಟ್ಟು ನನಗೆ ಪೋಸ್ಟ್ ಮಾಡಿ ಅದಕ್ಕೆ ನಾನು ಒಂದು
ಪರಿಹಾರ ಹೇಳ್ತೀನಿ. ಇದು ಭಾಳ ಖಂಡಿತ ವರ್ಕ್ ಆಗುತ್ತೆ. ಭಾಳ ಸಂತೋಷ ಜಮ್ಮು ಕಾಶ್ಮೀರದಿಂದ ಕರೆ ಮಾಡೋದಕ್ಕೆ. ಹೀಗೆ ಭಾಳಷ್ಟು ಜನ ಕರೆಗಳು ಮಾಡ್ತಿದ್ದಾರೆ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ಮತ್ತೆ ಕರೆಗಳನ್ನ ಸ್ವೀಕರಿಸೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಕರೆ ಮಾಡ್ತಿದ್ದಾರೆ? ಹಲೋ 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 ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಗುರುಜಿ, ನಾನು ಹುಬ್ಳಿಯಿಂದ ಗೀತಾ ಅಂತ ಮಾತಾಡ್ತಿದ್ದೀನಿ. ಎಲ್ಲಿಂದ? ಹುಬ್ಳಿಯಿಂದ ಗೀತಾ ಅಂತ ಮಾತಾಡ್ತಿದ್ದೀನಿ. ಹುಬ್ಳಿಯಿಂದ. ಹೇಳಿ ಅಮ್ಮ. ಗುರುಜಿ, ನಾನು ಸೆಕೆಂಡ್ PUC ಓದ್ತಾ ಇದ್ದೀನಿ ಗುರುಜಿ. ಗುಡ್. ಇದೆ ಈಗ ಮಾರ್ಚ್ ಒಳಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಗುರುಜಿ. ಅದು ಎಕ್ಸಾಮ್ ಹೆದರಿಕೆ ಬಾಳ ಇದೆ ಗುರುಜಿ. ಓದಿದ್ದು ಏನು ನೆನಪಾಗುದಿಲ್ಲ ಗುರುಜಿ. ಅದಕ್ಕೆ ಹೆಂಗ್ ಓದ್ಬೇಕು? ಆ ಭಯ ತೆಗಿಬೇಕು. ನಾನು ಓದಿದ್ದು ಖಂಡಿತ ಓದ್ ಬರಿತೀನಿ ಅಂತ ಸುಪ್ತ ಮನಸ್ಸಿಗೆ ಸಬ್ ಕಾನ್ಶಿಯಸ್ ಮೈಂಡ್ ಹೇಳ್ಕೋಬೇಕು. ಭಯನೇ ಬಂದ್ಬಿಡುತ್ತೆ. ಅದರಿಂದ ಹಂಗೆಲ್ಲ ಹೇಳ್ಬಾರ್ದು. ಚೆನ್ನಾಗಿ ಓದಿದ್ದೀನಿ, ನಾನು ಓದಿದ್ದು ಮತ್ತೆ ರಿಕಲೆಕ್ಟ್ ಮಾಡಿ ಬರಿತೀನಿ ಅನ್ನೋ ಒಂದು ಧೈರ್ಯನ ನೀವೇ ನಿಮ್ಮ ಮನಸ್ಸಿಗೆ ಹೇಳ್ಕೋಬೇಕಮ್ಮ, ಸಬ್ ಕಾನ್ಶಿಯಸ್ ಮೈಂಡ್ಗೆ, ಸುಪ್ತ ಮನಸ್ಸಿಗೆ. ಅದಕ್ಕೆ ಐಂ ಓಂ ಐಂ ಬ್ರೀಂ ಓಂ ಸರಸ್ವತ್ಯೈ ನಮಃ ಅಂತ ಹೇಳಿ ಇದು ಮೆಮೊರಿ ರಿಕಲೆಕ್ಟ್ ಮಾಡುತ್ತೆ. ಐಂ ಬ್ರೀಂ ಓಂ ಸರಸ್ವತ್ಯೈ ನಮಃ. ಐಂ ಬ್ರೀಂ ಓಂ ಸರಸ್ವತ್ಯೈ ನಮಃ. ಈ ಮಂತ್ರ ಜಪ ಮಾಡಿದ್ರೆ 5 ಅಲ್ಲ 10 ವರ್ಷದಿಂದ ಓದಿದ್ದು ಕೂಡ ನೆನಪೀಚೆ ಬರುತ್ತೆ. ಅಷ್ಟು ಪವರ್ಫುಲ್ ಇದು. ಆ ನ್ಯೂರಾನ್ಸ್ ಇಂದ ರಿಟರ್ನ್ ಮಾಡುತ್ತೆ, ಟ್ರಾನ್ಸ್ಮಿಟ್ ಮಾಡುತ್ತೆ. ಅದು ರಿಸೀವ್ ಮಾಡಿರುತ್ತೆ. ನೀವು ಓದಿದ್ದಾಗ ಯಾವಾಗಲೂ 5 ವರ್ಷ 10 ವರ್ಷ 6 ತಿಂಗಳು ಮೊನ್ನೆನೋ 15 ದಿವಸ ಓದಿರ್ತಿರಲ್ಲ, ಅದನ್ನು ವಾಪಸ್ ರಿಟರ್ನ್ ಮಾಡಿ ತೆಕ್ಕೊಡುತ್ತೆ. ಐಂ ಬ್ರೀಂ ಓಂ ಸರಸ್ವತ್ಯೈ ನಮಃ ಅಂತ ಜಪ ಮಾಡಿ ಮತ್ತೆ ಚಿನ್ಮುದ್ರೆ ಮಾಡಿ ಹೆಬ್ಬೆಟ್ ಮೇಲೆ ತೋರ್ ಬೆರಳನ್ನು ಇಟ್ಟು ಉಳಿದ 3 ಬೆರಳನ್ನು ಸ್ಟ್ರೈಟ್ ಆಗಿ ಇಟ್ಕೊಂಡು ತೊಡೆ ಮೇಲೆ ಕೂತ್ಕೊಂಡು ಐಂ ಬ್ರೀಂ ಓಂ ಸರಸ್ವತ್ಯೈ ನಮಃ, ಐಂ ಬ್ರೀಂ ಓಂ ಸರಸ್ವತ್ಯೈ ನಮಃ ಅನ್ನೋ ಈ ಮಂತ್ರ ಜಪ ಮಾಡಿದ್ರೆ ಎಷ್ಟು ಓದಿದೀವೋ ಅದನ್ನೆಲ್ಲ ಪಟ ಅಂತ ಕಣ್ಮುಂದೆ ಬಂದಂಗಾಗುತ್ತೆ, ಬರೆಯೋಕ್ಕೂ ಅನುಕೂಲ ಆಗುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ. ಭಾಳ ಚೆನ್ನಾಗಿ ಓದಿ ಪಾಸ್ ಆಗಿ ಅಂತ ಹಾರೈಸ್ತಾ ಇದೀನಿ. ಧನ್ಯವಾದಗಳು ಕಾಲ್ ಮಾಡೋದಕ್ಕೆ. ಹಲೋ ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ಬೆಂಗಳೂರಿಂದ ಮಾಡ್ತಾ ಇದೀವಿ ಗುರುಗಳೇ. ಹೇಳಿ ಅಮ್ಮ. ಗುರುಗಳೇ, ಮಗಳಿಗೆ ಈಗ 10th ಓದ್ತಾ ಇದ್ದಾಳೆ. ಅವ್ರಿಗೆ ಈಗ ಒಂದ್ 4-5 ದಿವಸದಿಂದ ಬೆನ್ ಮೇಲೆ ಮತ್ತೆ ಕೈ ಕಾಲ್ ಮೇಲೆ, ಈ ಹೊಟ್ಟೆ ಮೇಲೆ, ಬೆನ್ ಮೇಲೆ, ಈ ಕಾಲುಗಳು ತೊಡೆ ಮೇಲೆ ಗುಳ್ಳೆಗಳು, ಸಣ್ಣ ಸಣ್ಣ ಗುಳ್ಳೆಗಳು ಆಗ್ಬಿಡಿ. ಸಣ್ಣ ಅಂದ್ರೆ ಸುಮಾರು ಸಣ್ಣ ಇದೆ. ಅದು ನೆವೆ ಅಂದ್ರೆ ತುಂಬಾ ನೆವೆ ಗುರುಗಳೇ. ಅದು ತುಂಬಾ ನೆವೆ ಅಂತ ಹೇಳ್ತಾನೆ ಇರ್ತಾಳೆ, ಕೆರಿತಾನೆ ಇರ್ತಾಳೆ ಈ ಕೈ ಎಲ್ಲ ಗುರುಗಳೇ 4 ದಿವಸದಿಂದ. ಬಹುಶಃ ಗಾಬರಿಗೆ ಎಕ್ಸಾಮಿನೇಷನ್ ಫಿಯರ್, ಭಯಕ್ಕೆ ಕೆಲವರಿಗೆ ಭಯ ಇದ್ದಾಗ ನಾವು ಏನಾಗ ಭಯ ಆದಾಗ ಮೈಯೆಲ್ಲ ಕೆರ್ತಾ ಬಂದ್ಬಿಡುತ್ತೆ. ಮತ್ತೆ ಗುಳ್ಳೆಗಳು ಬರ್ತಿದೆ ಅಂತ ಹೇಳಿದ್ರಿ. ಬಹುಶಃ ಎಷ್ಟು ಏಜ್ ಹುಡುಗಿಗೆ? ಕಾಲ್ ಕಟ್ ಆಗಿರ್ಬೋದು. ಆ ಗುಳ್ಳೆಗಳೇನು ಬರೋಕ್ಕೆ ಚಾನ್ಸಸ್ ಇದೆ. ಮೆನ್ಸಸ್ ಕರೆಕ್ಟಾಗಿ ಆಗ್ತಿಲ್ಲ ಅಂದರೆ ಆ ಥರ ಚಾನ್ಸಸ್ ಉಂಟು. ಎರಡನೇದು, ಆ ಹಾಲಿಗೆ ಸ್ವಲ್ಪ ಅರ್ಶಿಣದ ಪುಡಿ ಹಾಕಿಬಿಟ್ಟು ಒಂದು ಅರ್ಧ ಚಮಚ ಅರ್ಶಿಣದ ಪುಡಿ, ಪ್ಯೂರ್ ಅರ್ಶಿಣ ಹಾಕಿಬಿಟ್ಟು 3 days ಕುಡಿ, ಕಂಪ್ಲೀಟ್ ಆಗಿ ಗುಳ್ಳೆಗಳು ಕ್ಯೂರ್ ಆಗುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಗುರುಗಳೇ, ನಮಸ್ಕಾರ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಬಳ್ಳಾರಿಯಿಂದ ಮಾಡ್ತಾ ಇದೀವಿ. ನಮಗೆ ಇದ್ರದ್ದು ಕ್ಷೀರಬಲ ಅಂತಂದು ನೀವು ಇವು ಟ್ಯಾಬ್ಲೆಟ್ಸ್ ಹೇಳಿದ್ರಿ ಗುರುಗಳೇ. ಈಗ 2 ತಿಂಗಳಿಂದ ಯೂಸ್ ಮಾಡ್ತಾ ಇದೀನಿ. ಅದರಿಂದ ನಮ್ಗೇನು ಎಫೆಕ್ಟ್ ಕಾಣಿಸ್ತಿಲ್ಲ ಗುರುಗಳೇ. ನಿಮ್ಗೆ ಏನ್ ಪ್ರಾಬ್ಲಮ್ ಇತ್ತು ಹೇಳಿ? ನಾ ಕ್ಷೀರಬಲ ತಗೊಳಿದ್ದೀನಿ. ಇದು ಬಲಗಡೆ ಇದು ಕೈಯಲ್ಲಿ ಒಂದ್ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಬರ್ಲಿಕ್ಕೆ ಬಹಳ ಶೇಕ್ ಆಗುತ್ತೆ. ಹಂಗಾಗಿ ನೀವು ಕ್ಷೀರಬಲ ತಗೊಳಕ್ ಹೇಳಿದ್ರಿ. ನಾನು ಈ 2 months ಇಂದ ಯೂಸ್ ಮಾಡ್ತಾ ಇದೀನಿ. ಹೌದು, ಕ್ಷೀರಬಲ ತಗೊಳ್ಬೇಕು. 2 months 3 months ಮಿನಿಮಮ್ 6 to 8 weeks ಅದು ರಿಯಾಕ್ಟ್ ಆಗುತ್ತೆ ಕ್ಷೀರಬಲ. ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಇನ್ನೊಂದು ಎಕ್ಸ್ಟ್ರಾ ತಗೊಳ್ಳಿ. ಬೆಳಗ್ಗೆ 2, ಸಂಜೆ 2 ತಗೊಳಕ್ ಟ್ರೈ ಮಾಡಿ. ಹಾಲಲ್ಲಿ ತಗೊಳ್ಳಿ, ಬಿಸಿ ನೀರಲ್ಲಿ ಅಥವಾ ಹಾಲಲ್ಲಿ ತಗೊಳಕ್ ಶುರು ಮಾಡಿ. ನಿಮ್ಗೆ ಖಂಡಿತ ಒಳಗುತ್ತೆ. ಕ್ಷೀರಬಲ ಬಹಳ ಪವರ್ಫುಲ್ ಅದು. ಕ್ಷೀರಬಲ ಟ್ಯಾಬ್ಲೆಟ್ಸು ಕಂಟಿನ್ಯೂ ಮಾಡಿ. ಬೆಳಿಗ್ಗೆ 2, ಸಂಜೆ 2, ಊಟಕ್ಕೆ ಮುಂಚೆ ಬಿಸಿನೀರಲ್ಲಿ ಅಥವಾ ಬಿಸಿ ಹಾಲಲ್ಲಿ ತಗೊಂಡ್ರೆ ಆ ಶೇಕಿಂಗ್ ಎಲ್ಲ ಹೋಗುತ್ತೆ, ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹೀಗೆ ಈ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಮ್ಮ ಎಲ್ಲ ಥಾಟ್ಸ್ನ ಬಂದ್ ಮಾಡಿಬಿಟ್ರೆ ಅದೇನು ಉದ್ವೇಗಕ್ಕೆ ಗುರಿ ಆಗಿಬಿಟ್ಟು ಸ್ಕೀಸೋಫರ್ನಿಯಾ ಅಂತ ಒಂದು ಕಾಯಿಲೆ ಕನ್ವರ್ಟ್ ಆಗಿಬಿಡುತ್ತೆ. ಸ್ಕಿಸೋಫರ್ನಿಯಾ ಅಂದ್ರೇನು? ಯಾರೋ ಎಲ್ಲೋ ಮಾತಾಡ್ದಂಗೆ ಆಗುತ್ತೆ, ಯಾರೋ ಓಡಾಡ್ದಂಗೆ ಆಗುತ್ತೆ, ಯಾರೋ ನನ್ನನ್ನು ಕರೀತಿದ್ದಾರೆ, ನನ್ನ ಜೊತೆ ಸಂಪರ್ಕ ಮಾಡ್ತಿದ್ದಾರೆ, ಸ್ಪಂದಿಸ್ತಾ ಇದ್ದಾರೆ, ಏನೋ ಒಂದು ಇರುತ್ತೆ. ಇದಕ್ಕಿದ್ದಾಗೆ ಭಯ ಬಂದ್ಬಿಡೋದು, ಇದಕ್ಕಿದ್ದಾಗೆ ಎಲ್ಲ ಮುದುರ್ಕೊಂಡು ಕೂತ್ಕೊಳ್ಳೋಂಗೆ ಆಗೋದು, ನಿದ್ದೆ ಮಾಡಲ್ಲ, ರಾತ್ರಿ ಹೊತ್ತಲ್ಲಿ ಹಾಸಿಗೆ ಮೇಲೆ ಒದ್ದಾಡೋದು. ಯಾಕೆಂದರೆ ಆ ಭಾವನೆಗಳು ವ್ಯಕ್ತ ಆಗಿಲ್ವಲ್ಲ. ಅಥವಾ ಇನ್ನೊಬ್ಬರ ಹತ್ರ ಹೇಳ್ಕೊಂಡು ಅಥವಾ ಇನ್ನೊಬ್ಬರ ಮೇಲೆ ಕೋಪ ಮಾಡಿಕೊಂಡು ತೀರ್ಸ್ಕೊಳ್ಳಿಲ್ವಲ್ಲ, ಅದೇನಾಗುತ್ತೆ, ಆ ದುಗುಡ
ಒಂದೊಂದಾಗಿ ಈಚೆ ತೆಗೆಯುತ್ತೆ. ನಾವು ಏನೇನು ಬಗ್ಗೆ ಥಿಂಕ್ ಮಾಡಿ ಒಳಗಿಟ್ಕೊಂಡಿದ್ಯೋ ಅದು ರಿಫ್ಲೆಕ್ಟ್ ಆಗುತ್ತೆ ಒಂದು ಬೇರೆ ರೂಪದಲ್ಲಿ. ಹಲೋ ಹಲೋ ಗುರುಜಿ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಿ? ಗುರುಜಿ ನಮ್ದು ಹಂಪಿ ಹೊಸಪೇಟೆ ಗುರುಜಿ. ಹೊಸಪೇಟೆ, ಹೇಳಿ ಗುರುಜಿ. ನಾವು ನಮ್ಮ ಹೆಸರು ಜಮ್ಮಣ್ಣ ಅಂತ ಗುರುಜಿ. ಹಾ ಹೇಳಿ, ನಿಮ್ ಸಮಸ್ಯೆ ಹೇಳಿ. ಏನಿಲ್ಲ ಗುರುಜಿ, ನಾವು ಒಂದು ಬೇಕರಿ ಮಾಡ್ಬೇಕಂತ ಇದೀವಿ ಗುರುಜಿ. ನಾನು ಚಿಕ್ಕವನಿದ್ದಾಗಿಂದ ಬೇಕರಿ ಅಭ್ಯಾಸ ಆಗಿದೆ. ನಾನು ಓದು ಬರ ಏನಿಲ್ಲ ಗುರುಜಿ. ಅದು ನಾನು ಬೇಕರಿ ಕೆಲಸ ಈಗ ಫುಲ್ ಅದರಲ್ಲಿ ಕೆಲಸ ಕಲ್ತಿದ್ದೀನಿ ಗುರುಜಿ. ಅದಕ್ಕೋಸ್ಕರ ಎಲ್ಲಿ ನನಗೆ ಸ್ವಂತ ಮಾಡ್ಬೇಕಂತ ಇದೀನಿ. ಒಬ್ರು ನನಗೆ ಮಾಡ್ರಿ ನಾವ್ ಇದೀವಿ ಅಂತ ಹೇಳ್ತಾ ಇದಾರೆ ಗುರುಜಿ. ವೆರಿ ಗುಡ್. ಅದು ಆಗುತ್ತೋ ಏನಿಲ್ಲ ಗುರುಜಿ? ಏನು ನಿಮ್ಗೆ ರಾಶಿ ಏನಾದ್ರು ಗೊತ್ತಿದೆಯಾ? ಇಲ್ಲಲ್ಲ. ರಾಶಿ ಗುರುಜಿ ನಮ್ದು ಮಕರ ರಾಶಿ ಗುರುಜಿ. ಮಕರ ರಾಶಿ ಅಧಿಪತಿ ಶನಿಗ್ರಹ. ಓಕೆ, ನೀವೊಂದು ಕೆಲಸ ಮಾಡಿ, ಈ ಬೇಕರಿ ಐಟಮ್ಸ್, ಕಾಂಡಿಮೆಂಟ್ಸ್ ಇದೆಲ್ಲ ಬಹಳ ವಿಶೇಷವಾದದ್ದು, ನೀವು ಮಾಡ್ಬೋದು ಚೆನ್ನಾಗಿ. ನಿಮ್ಮ ಹಂಪೆ ಹತ್ರ ಹುಲಿಗೆ ಮಾರಮ್ಮ ದೇವಸ್ಥಾನ ಇರ್ಬೋದಲ್ವಾ, ಹೊಸಪೇಟೆ ಹತ್ರ? ಅಲ್ಲಿ ಹೋಗ್ಬಿಟ್ಟು ಒಂದ್ಸಲ ದೇವಿಗೆ ಪ್ರದಕ್ಷಿಣೆ ಮಾಡಿ ಖಂಡಿತ ಸಕ್ಸಸ್ ಆಗುತ್ತೆ. ಮಕರ ರಾಶಿ ಅಧಿಪತಿ ಶನಿಗ್ರಹ, ಇದಕ್ಕೆ ಅವರೇ ಹೇಳಿದಂತ ಮಾಲೀಕರು, ಲೀಡರ್ ಅವರೇ, ಬಾಸೇ ಅವರು. ಖಂಡಿತ ಸಕ್ಸಸ್ ಆಗುತ್ತೆ. ತುಂಬಾ ಚೆನ್ನಾಗಾಗ್ಲಿ, ಸಕ್ಸಸ್ ಆಗ್ಲಿ ಅಂತ ಹೇಳ್ತಾ ಧನ್ಯವಾದಗಳು. ಹಲೋ ನಮಸ್ತೆ ಗುರುಜಿ. ನಮಸ್ತೆ, ಮೈಲಿಂದ ಕರೆ ಮಾಡ್ತೀರಿ? ನಾನು ಮಂಗಳೂರು ದಕ್ಷಿಣ ಕನ್ನಡ. ನಾನು ಮೊನ್ನೆ ಮಾಡಿದ್ದೆ ನಿಮಗೆ. ಇದು ನೀವು ನನಗೆ ಒಂದು ನೋವಿಗೆ, ಕಾಲು ನೋವಿಗೆ. ಅಯ್ಯೋ, ನಿಮ್ಮ ವಾಯ್ಸು ನಾನು ಸರಿಯಾಗಿ ಕೇಳ್ತಾ ಇಲ್ಲ. ಕರೆಕ್ಟ್ ಆಗಿ ಬಾಯ್ ಹತ್ರ ಇಟ್ಕೊಂಡು ಮಾತಾಡಿ. ಹಲೋ, ಹೇಳ್ತೀನಿ ಗುರುಜಿ. ನಂದು ಡೇಟ್ ಆಫ್ ಬರ್ತ್ 6/10/67. ನೀವು ಯಾವ ಊರಿಂದ ಮಾತಾಡ್ತಿದ್ದೀರಾ? ಮಂಗಳೂರು. ಮಂಗಳೂರು. ಹಾ ಹೇಳಿ ಅಮ್ಮ. ಇದು ವಿಶಾಖ ನಕ್ಷತ್ರ 1ನೇ ಪಾದ. ನನಗೆ ಒಂದು ಸ್ವಲ್ಪ ಬಲ ಸೈಡ್ ನೋಯ್ತು. ನೀವು ನನಗೆ ಗೋವಾರ್ಕದ್ದು ಮೊನ್ನೆ ಹೇಳಿದ್ರೆ ಅದ್ರಲ್ಲಿ ತುಂಬಾ ಕಡಿಮೆ ಉಂಟು. ಈಗ ನನಗೆ ಯಾವ ಮುದ್ರೆ ಮಾಡ್ಬೇಕು, ಯಾವ ದೇವರದ್ದು ಧ್ಯಾನ ಶ್ಲೋಕ ಅದೆಲ್ಲ ಮಾಡ್ಬೇಕು ಅಂತ ಒಂದು ಹೇಳ್ಬೇಕಿತ್ತು. ನೀವು ಸುಬ್ರಹ್ಮಣ್ಯ, ಮಂಗಳೂರ್ಗ ಹತ್ರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ಒಂದ್ಸಲ ಉರುಳು ಸೇವೆ ಮಾಡಿ. ಮತ್ತೆ ನೋಡಿ, ಈ ಮುದ್ರೆ ನಾಗ ಸರ್ಪಶಿರ ಅಂತ, ಸರ್ಪಶಿರ ಮುದ್ರಾ ಈ ಇಟ್ಕೊಂಡು ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ನಮಃ. ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ನಮಃ. ಈ ಮಂತ್ರ ಜಪ ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ಈ ಮಂತ್ರ ನೀವು ಬರಬೇಕು ಅಂದ್ರೆ ಜನಶ್ರೀ ವಾಹಿನಿಯವರು ಇದನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾರೆ. ಆಗ ನೀವು ಇದನ್ನ ಕೇಳಿ ಇದನ್ನ ಬಹಾಟ್ ಮಾಡ್ಬೋದು ಈ ಮಂತ್ರವನ್ನು. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ನಮಸ್ತೆ, ಹೇಳಿ, ಎಲ್ಲಿಂದ ಕರೆ ಮಾಡ್ತೀರಿ? ನಮಸ್ತೆ ಸರ್, ನಾವು ಮೈಸೂರಿಂದ ಮಾಡ್ತಾ ಇರೋದು. ಮೈಸೂರಿಂದ, ಹೇಳಿ ಅಮ್ಮ. ಸ್ವಲ್ಪ ತುಂಬಾ ಆರೋಗ್ಯದಲ್ಲೇನೆ ವ್ಯತ್ಯಾಸಗಳು. ಒಂದಿನ ಇದ್ದಾಗ ಒಂದಿನ ಇರಲ್ಲ. ತುಂಬಾ ಮೈ ಎದ್ದೇಳ್ತಾ ಇದ್ದಂಗೆ ಮೈ ಕೈಲ್ಲ ನೋವು, ತುಂಬಾ ಗ್ಯಾಸ್ಟ್ರಿಕ್ ತರ ಆಗುತ್ತೆ. ಒಂದ್ಸಲ ನೀವು ಏನ್ ಮಾಡಿ ಅಂದ್ರೆ ರಕ್ತ ಪರೀಕ್ಷೆ ಮಾಡಿಬಿಟ್ಟು ಪೊಟ್ಯಾಷಿಯಂ ಮತ್ತೆ ಸೋಡಿಯಂ, ಕ್ಯಾಲ್ಸಿಯಂ ಮತ್ತೆ ವೈಟಮಿನ್ D3 ಎಷ್ಟಿದೆ ಅಂತ ಕೇಳಿ. ನಿಮಗೆ ಬೇರೆ ಮೈಕೈ ನೋವು ಮತ್ತೆ ಸುಸ್ತು ಅಂತ ಅನ್ನೋದ್ರಿಂದ ಈ ಪೊಟ್ಯಾಷಿಯಂ, ಸೋಡಿಯಂ ಮತ್ತೆ ಕ್ಯಾಲ್ಸಿಯಂ, ವೈಟಮಿನ್ D3ನ ಟೆಸ್ಟ್ ಮಾಡಿಸಿ ನೋಡಿ. ಅದಿಲ್ಲ ಅಂದಾಗ ಸಪ್ಲಿಮೆಂಟ್ರಿ ತಗೋಬೇಕಾಗುತ್ತೆ, ಕ್ಯಾಲ್ಸಿಯಂ ಮತ್ತು ವೈಟಮಿನ್ D3. ವೈಟಮಿನ್ D3 ಸೂರ್ಯನ ಬೆಳಕಲ್ಲಿ ಅಗಾಧವಾಗಿ ಸಿಗುತ್ತೆ ಫ್ರೀಯಾಗಿ. ದಿನ ಅರ್ಧ ಗಂಟೆ ನೀವು ಸೂರ್ಯನ ಬೆಳಕಲ್ಲಿ ವಾಕ್ ಮಾಡಿಲ್ಲ, ಸೂರ್ಯನ ಬೆಳಕಲ್ಲಿ ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ. ಸೌತೆಕಾಯಿ, ಕ್ಯಾರೆಟ್ ಚೆನ್ನಾಗಿ ತಿನ್ನೋದ್ರಿಂದ ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಮ್ಯಾನೇಜ್ ಆಗುತ್ತೆ, ಮೈಕೈ ನೋವೆಲ್ಲ ಹೋಗುತ್ತೆ. ನಿಮ್ಗೆ ಯಾವುದೇ ದೊಡ್ಡ ಕಾಯಿಲೆಗಳಿಲ್ಲ, ಜಸ್ಟ್ ಒಂದು ಕೆಮಿಕಲ್ ರಿಯಾಕ್ಷನ್ ಬ್ಯಾಲೆನ್ಸ್ ಕಮ್ಮಿ ಆಗಿರೋದ್ರಿಂದ ಈ ರೀತಿ ಆಗೋ ಚಾನ್ಸಸ್ ಉಂಟು. ಅದರಿಂದ ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹೀಗೆ ಬಹಳಷ್ಟು ಜನ ಕರೆ ಮಾಡ್ತಿದ್ದಾರೆ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕರೆಗಳನ್ನು ಸ್ವೀಕರಿಸೋಣ. ವಿರಾಮದ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಧಾರವಾಡದಿಂದ ಮಾತಾಡ್ತಿದ್ದೀನಿ. ಧಾರವಾಡ, ಹೇಳಿ. ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು, ನೌಕರಿ ಸಂಬಂಧ ಗುರುಗಳ. ಹೇಳಿ ಈಗ ಸಮಸ್ಯೆ ಏನಿದೆ ಹೇಳಿ, ಡೈರೆಕ್ಟ್ ಆಗಿ ಹೇಳಿ. ಅವ್ನ ನೌಕರಿ ಯಾವ್ದು ಸೆಟ್ ಆಗ್ತಾ ಇಲ್ಲ ಗುರುಗಳ. ಅವ್ರದ್ದು ಹೌದಾ? ಏನು ಓದಿದ್ದಾರೆ? ಅವ್ನು BE ಮೆಕ್ಯಾನಿಕಲ್ ಓದಿದ್ದಾನೆ. BE ಮೆಕ್ಯಾನಿಕಲ್ ಅಂದ್ರೆ ಕಬ್ಬಿಣ ಮೆಕ್ಯಾನಿಕ್, ಶನಿ ಅಧಿಪತಿ. ಓಕೆ, ನೋಡಿ, ನಿಮ್ಮ ಮಗನಿಗೆ ದಿನನಿತ್ಯ ಶನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಯಾಕೆಂದ್ರೆ ಕಬ್ಬಿಣ ಐರನ್, ಅದಕ್ಕೆ ಅಧಿಪತಿ ಶನಿ ಗ್ರಹ. ಆ ಶನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದಿನನಿತ್ಯ ಒಂದು 48 ಸುತ್ತ ಪ್ರದಕ್ಷಿಣೆ ಮಾಡಲಿ. ಮತ್ತೆ ನಾನು ಹೇಳೋ ಮಂತ್ರ ದಿನ 108 ಸಲ ಬೆಳಗ್ಗೆ ಮತ್ತೆ ಸಂಜೆ ಜಪ ಮಾಡಲಿಕ್ಕೆ ಕೇಳಿ, ಖಂಡಿತ ಸಿಗುತ್ತೆ ಕೆಲಸ. ಓಂ ಕ್ಲೀಂ ಪದ್ಮಾವತಿಯೈ ನಮಃ, ಓಂ ಕ್ಲೀಂ ಪದ್ಮಾವತಿಯೈ ನಮಃ, ಓಂ ಕ್ಲೀಂ ಪದ್ಮಾವತಿಯೈ ನಮಃ. ಈ ಮಂತ್ರನ ಬೆಳಗ್ಗೆ ಮತ್ತೆ ರಾತ್ರಿ ಹೇಳಿ.
ಮತ್ತು ಶನಿದೇವರ ಪ್ರದಕ್ಷಿಣೆ ಮಾಡಲಿ. ಬಿ ಮೆಕ್ಯಾನಿಕಲ್ ಆದ್ದರಿಂದ ಶನಿ ಗ್ರಹನ ಪೂಜೆ ಮಾಡಬೇಕು, ಖಂಡಿತ ಕೆಲಸ ಸಿಗುತ್ತೆ. ಕೆಲಸ ಸಿಗಿದ ಮೊದಲನೇ ತಿಂಗಳ ಸಂಬಳದಲ್ಲಿ ಯಾವ್ದಾದ್ರು ನಿಮ್ಮ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಾಬಾ ಮಂದಿರಕ್ಕೆ ಹೋಗಿ ಒಂದು kg ಸ್ವೀಟ್ನ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಹೇಳಿ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಯಾವಾಗ ನಾವು ಸುಪ್ತ ಮನಸ್ಸಿನಲ್ಲಿ ನಮ್ಮೆಲ್ಲ ಯೋಚನೆಗಳನ್ನು ಮತ್ತು ನಮಗೆ ಬಂದಂಥ ಎಲ್ಲ ಒಂದು ಭಾವನೆಗಳನ್ನು ಬಚ್ಚಿಟ್ಬಿಟ್ಟು ಭದ್ರವಾಗಿ ಬೀಗ ಹಾಕಿಬಿಡ್ತೀವೋ ಆಗ ಮಾನಸಿಕ ಖಿನ್ನತೆಗೆ ಒಳಗಾಗ್ಬಿಡ್ತೀವಿ. ಯಾವಾಗ ಮನಸ್ಸಲ್ಲಿ ಅದು ಜಾಸ್ತಿ ಆಗ್ತಾ ಇರುತ್ತೋ ಊಟ ಕಮ್ಮಿ ಮಾಡಿಬಿಡ್ತೀವಿ, ಊಟ ಕಮ್ಮಿ ಆಗುತ್ತೆ. ಯಾವಾಗ ಊಟ ಕಮ್ಮಿ ಆಯಿತು ಕಾರ್ಬೋಹೈಡ್ರೇಟ್ಸು, ಫ್ಯಾಟ್ಸು, ವೈಟಮಿನ್ಸು ಮತ್ತು ಫೈಬರು, ಎನ್ಸೈಮ್ಸ್ ಎಲ್ಲ ಕಮ್ಮಿ ಆಗಿಬಿಡ್ತೀವಿ. ಪ್ರೋಟೀನ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಯಾವಾಗ ಪ್ರೋಟೀನ್ಸ್ ಕಮ್ಮಿ ಆಯಿತು ಒಂದ್ಸಲ ಅದು ಡಿಕ್ರೀಸ್ ಆಯಿತು ಅಂದರೆ ಭಾಳ ಕಷ್ಟ, ಅದನ್ನು ಎತ್ಸೋಕ್ಕೆ ಹೆಚ್ಚು ಮಾಡ್ಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಅವಾಗ ಏನಾಗುತ್ತೆ ಅವ್ರಿಗೆ ಇಲ್ಲೆಲ್ಲ ಕಪ್ಪಗೆ ಕಣ್ಣು ಕೆಳಗೆಲ್ಲ ಕಪ್ಪಗೆ ಶುರುವಾಗುತ್ತೆ. ಒಂದು ಅವ್ರಿಗೆ ಒಂಟಿ ಇರಬೇಕು ಅನಿಸುತ್ತೆ, ಯಾಕೆಂದರೆ ಎಲ್ಲರ ಹತ್ರ ಬೆರಿಬೇಕು ಅಂತ ಆಸೆ ಬರೋದಿಲ್ಲ, ಮಿಂಗಲ್ ಆಗಬೇಕು ಅನ್ನೋ ಒಂದು ಆಸೆ ಬರೋದಿಲ್ಲ. ಇದಕ್ಕಿದ್ದಾಗೆ ಅವ್ರ ಜೊತೆ ಕೂತ್ಕೊಂಡು ನಾವು ಮಾತಾಡೋಣ, ಅವ್ರ ಜೊತೆ ಓಡಾಡೋಣ, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ, ಅದು ತಿನ್ನಬೇಕು ಇದು ತಿನ್ನಬೇಕು ಅಂತೆಲ್ಲ ಒಂಥರ ವೈರಾಗ್ಯ ಜಾಸ್ತಿ ಜಿಗುಪ್ಸೆ ಬಂದ್ಬಿಟ್ಟು ಕೊನೆಗೆ ಎಲ್ಲನೂ ಕಳ್ಕೊಳ್ಳೋಕೆ ಶುರು ಮಾಡಿದಾಗ ಡಿಪ್ರೆಷನ್ ಅನ್ನೋ ಒಂದು ಮಟ್ಟಕ್ಕೆ ಹೋಗ್ತಾರೆ, ಅಂದರೆ ಮಾನಸಿಕ ಖಿನ್ನತೆಗೆ ಹೋಗ್ಬಿಡ್ತಾರೆ. ಆದ್ದರಿಂದ ಈ ಮಾನಸಿಕ ಖಿನ್ನತೆ ಅನ್ನೋದು ಇದು ಒಂದು ಕಾಯಿಲೆ ಅಲ್ಲ, ನಾವಾಗಿ ನಾವು ತಂದ್ಕೊಳ್ಳೋಂಥ ಒಂದು ವಿಶೇಷವಾದ ಒಂದು ನಡವಳಿಕೆಯಲ್ಲಿ ಬರುವಂಥ ಒಂದು ವ್ಯತ್ಯಾಸ, ಏರುಪೇರು ಅಷ್ಟೇ. ಆದ್ದರಿಂದ ನಮ್ಮ ಮನಸ್ಸಲ್ಲಿ ಏನಾದ್ರು ಭಾವನೆಗಳನ್ನು ಖಂಡಿತ ನಾವು ಅದನ್ನು ವ್ಯಕ್ತಪಡಿಸೋಕ್ಕಾಗಲಿಲ್ಲ ಅಂದಾಗ ಒಂದು ಕಡೆ ಬರೆದಿಟ್ಬಿಡಿ. ಇಲ್ಲ ಒಂದು ದೊಡ್ಡ ಜಾಗದಲ್ಲಿ ನಿರ್ಜನವಾದ ಪ್ರದೇಶದಲ್ಲಿ ಬೆಟ್ಟದ ಮೇಲೆ ಅಥವಾ ಯಾರು ಇಲ್ದಿರೋ ಜಾಗದಲ್ಲಿ ಜೋರಾಗಿ ಹೋಗಿ ಕಿರ್ಚು ಮಾತಾಡ್ಬಿಡಿ, ನನಗೆ ಹಿಂಗಾಗಿದೆ ಹಿಂಗೆ ಆಗ್ತಿದೆ ಅಂತೇಳಿ ಮನಸ್ಫೂರ್ತಿ ಹೇಳ್ಕೊಂಡಾಗ ಸುಪ್ತ ಮನಸ್ಸು ಖಾಲಿ ಆಗಿಬಿಡುತ್ತೆ. ಹಲೋ ಹಲೋ ಗುರುಜಿ. ಹಲೋ, ನಾವು ಹುಬ್ಳಿಯಿಂದ ವಾಸು ಅಂತ ಮಾತಾಡ್ತಾ ಇರೋದು. ಎಲ್ಲಿಂದ? ಹುಬ್ಳಿಯಿಂದ ಗುರುಜಿ. ಇಲ್ಲಿ ನಮಸ್ಕಾರ ಗುರುಜಿ. ಹೇಳಿ 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 ಗುರುಜಿ, ನಮ್ಗೆ 6 ವರ್ಷ ಆಯ್ತು ಮದುವೆ ಆಗಿ. ಒಂದು ಹೆಣ್ಮಗಳು ಹುಟ್ಟಿದಳ್ರಿ, ಆದ್ರೂ ಅದ್ಮ್ಯಾಗೆ ಮಕ್ಕಳೇ ಹುಟ್ಟಿಲ್ಲ. ಅದು ಹೆಣ್ಮಗು ಏನಾಗಿದೆ? 6 ವರ್ಷ ಆಯ್ತು ಮೇಡಮ್ ಗುರುಜಿ. ಒಂದು ಮಗಳು ಹುಟ್ಟಿದಾಳ್ರಿ, ಮತ್ತೆ ಮಕ್ಕಳೇ ಆಗಿಲ್ಲ. ನೋಡಿ, ನೀವು ಕೆಲವರಿಗೆ ಒಂದು ಜಾತಕದ ಒಂದು ದೋಷ, ಕಾಕವಂದ್ಯ ದೋಷ ಅಂತ ಇರುತ್ತೆ, ಅದು ಇದೆಯಾ ಅಂತ ಚೆಕ್ ಮಾಡ್ತೀನಿ ಅಲ್ಲಿ ಹೋಗ್ಬಿಟ್ಟು ಜ್ಯೋತಿಷ ಹತ್ರ. ಕಾಕವಂದ್ಯ ದೋಷ ನೀವಿಬ್ರು ಹಾರೋಸ್ಕೋಪ್ ತಗೊಂಡು ತೋರಿಸಿದಾಗ ಕಾಕವಂದ್ಯ ದೋಷ ಅಂದರೆ ಒಬ್ರಿಗೆ ಒಂದೇ ಮಗು ಆಗೋದು, ನೀವು ಎಷ್ಟೇ ಪ್ರಯತ್ನ ಪಟ್ಟರು ಮಕ್ಕಳಾಗೋದಿಲ್ಲ. ಕಾಕವಂದ್ಯ ದೋಷ ಇಲ್ಲ ಅಂದರೆ ಬೇಕಾದಷ್ಟು ಮಕ್ಕಳಾಗೋ ಚಾನ್ಸಸ್ ಇರುತ್ತೆ. ಅದರಿಂದ ಕಾಕವಂದ್ಯ ದೋಷ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ, ಇಲ್ಲ ನಿಮ್ಮ ಹಾರೋಸ್ಕೋಪ್ ಇಬ್ಬರದು ನನಗೊಂದು ಪೋಸ್ಟ್ ಮಾಡಿ ನಮ್ಮ ಜನಶ್ರೀ ವಾಹಿನಿಗೆ, ನಾನು ಚೆಕ್ ಮಾಡಿಬಿಟ್ಟು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಕಾಕವಂದ್ಯ ದೋಷ ಇಲ್ಲ ಅಂದರೆ ಖಂಡಿತ ಮಗು ಆಗುತ್ತೆ. ಕಾಕವಂದ್ಯ ದೋಷ ಅಂದರೆ ನೀವು ಏನೇ ಹರಕೆ ಕಟ್ಟಿ ಜಪ ಮಾಡಿ IVF ಟೆಸ್ಟು ಬೇಬಿ ಆದರೂ ಕೂಡ ಮಕ್ಕಳಾಗೋದಿಲ್ಲ. ಅದರಿಂದ ಫಸ್ಟ್ ಇದು ವೆರಿಫಿಕೇಶನ್ ಮಾಡ್ಕೊಳ್ಳಿ, ಆಮೇಲೆ ಇದ್ರ ಬಗ್ಗೆ ಪರಿಹಾರ ಹೇಳೋಣ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ, ಹೇಳಿ ಅಮ್ಮ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಿ? ಶಿವಮೊಗ್ಗದಿಂದ. ಶಿವಮೊಗ್ಗದಿಂದ ಹೇಳಿ. ಅದು ಸರ್, ನಮಗೆ ನಿಯೋರಫಿಬ್ರೊಮಾಟಾಸಿಸ್ ಅನ್ನೋ ಕಾಯಿಲೆ ಇದೆ. ಏನಮ್ಮ? ನಿಯೋರಫಿಬ್ರೊಮಾಟಾಸಿಸ್. ಹೇಳಿ. ಅದಕ್ಕೆ ಯಾವ ಮುದ್ರೆ ಮಾಡ್ಬೇಕು ಅಂತ. ನೀವು ಅದಕ್ಕೆ ಟ್ರೀಟ್ಮೆಂಟ್ ತಗೋತಾ ಇಲ್ಲ? ಇಲ್ಲ. ಯಾಕೆ? ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳಿದ್ರು. ನೀವೊಂದು ಕೆಲಸ ಮಾಡಿ, ನಿಮ್ಮದು ಒಂದ್ಸಲ ನನ್ನ ಮೀಟ್ ಮಾಡಿ, ಅದನ್ನು ಟ್ರೀಟ್ಮೆಂಟ್ ಇದೆ ಬೇರೆ ಥರ, ಆದ್ರೂ ನೀವು ಅದನ್ನು ಮಾಡೋವಂಥ ವಿಧಿವಿಧಾನ ಬೇರೆ ಇದೆ, ಮೀಟ್ ಮಾಡಬೇಕು. ಎರಡನೇದು, ಈ ನೀವು ಹತ್ತಿ ಹಣ್ಣು ಸಿಗುತ್ತಲ್ಲ, ಹತ್ತಿ ಹಣ್ಣು ಗೊತ್ತಾ, ಔದ ವೃಕ್ಷದ ಹತ್ತಿ ಹಣ್ಣು, ಅದನ್ನು ಕಿತ್ಕೊಂಡು ತೊಳೆದ್ಬಿಟ್ಟು ಚೆನ್ನಾಗಿ ತಿನ್ನಿ. ತಿನ್ನೋಕೆ ಮುಂಚೆ ಹುಳ ಇದೆ ನೋಡಿ, ಹುಳ ಇಲ್ಲ ಅಂದರೆ ಅದನ್ನು ತಿನ್ನಿ, ಹುಳ ಇರೋ ತೆಗೆದುಬಿಟ್ಟು ತಿನ್ನಿ. ಅದರಿಂದ ಆ ಹತ್ತಿ ಹಣ್ಣನ್ನು ನೀವು ದಿನ ಬೆಳಗ್ಗೆ ಹೊತ್ತು ಸುಮಾರು ಒಂದು 21 ದಿವಸ ತಿನ್ನಿ, ಆಮೇಲೆ ಒಂದ್ಸಲ ಬ್ಲಡ್ ಚೆಕ್ ಮಾಡಿ ಒಂದು ರಿಪೋರ್ಟ್ ಕಳಿಸಿ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಹೀಗೆ ಭಾಳಷ್ಟು ಜನ ಕರೆಗಳನ್ನು ಮಾಡ್ತಿರ್ತಾರೆ. ಒಂದೊಂದ್ಸಲ ಕರೆಗಳು ಕನೆಕ್ಟ್ ಆಗೋದಿಲ್ಲ, ಆಗೋದು ಕೂಡ ಡಿಸಪಾಯಿಂಟ್ ಆಗೋದು ಬೇಡ. ನಿಮ್ದು ಏನೇ ಸಮಸ್ಯೆಗಳಿದ್ರು ಕೂಡ ಲಘುವಾಗಿ ಚಿಕ್ಕದಾಗಿ ಆರೋಗ್ಯದ ವಿಷಯದಲ್ಲಿ ಏನೋ ಕೇಳೋದ್ರೆ ಆ ಆರೋಗ್ಯ ಸಮಸ್ಯೆ ಏನು, ಅದಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ರಿಪೋರ್ಟ್ನ ಅಟ್ಯಾಚ್ ಮಾಡಿ ಒಂದು ಪತ್ರ ಹಾಕಿ, ಮತ್ತು ಆರೋಗ್ಯಕ್ಕೆ ಅಲ್ಲದೆ ಬೇರೆ ಸಮಸ್ಯೆಗಳೇನಾಯಿತು ಅಂದರೆ ನಿಮ್ಮ ಹಾರೋಸ್ಕೋಪ್ನ ಅಟ್ಯಾಚ್ ಮಾಡಿ ಕಳಿಸಿ. ಹಾರೋಸ್ಕೋಪ್ ಇಲ್ಲ, ಮೆಡಿಕಲ್ ರಿಪೋರ್ಟ್ ಇಲ್ಲ, ಸುಮ್ಮನೆ ಲಘುವಾಗಿ ನಿಮ್ಮ ಸಮಸ್ಯೆಗಳನ್ನ ಬರೆದಿದ್ದೇ ಆದರೆ ನಾನು ಅದು ನನ್ನದೇ ಆದಂಥ ರೀತಿಯಲ್ಲಿ ಅನುಭವದ ಮೇಲೆ ನಿಮ್ಮ ಪತ್ರಕ್ಕೆ ಉತ್ತರ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ.
ಹೀಗೆ ಬಹಳಷ್ಟು ಜನ ಕರೆ ಮಾಡಿದ್ರು ಕೂಡ ಕರೆ ಸಿಕ್ಲಿಲ್ಲ ಅಂತ ನೊಂದ್ಕೊಳ್ಳೋದು ಬೇಡ. ಆದ್ದರಿಂದ ನಾ ಮುಂದಿನ ಸಂಚಿಕೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಎಲ್ಲ ವಿಷಯಗಳ ಬಗ್ಗೆ, ಎಲ್ಲ ಒಂದು ಏರಿಯಾಗಳ ಬಗ್ಗೆ ಕವರ್ ಮಾಡಿ ನನ್ನದೇ ಆದಂಥ ಒಂದು ಪರಿಹಾರ ತಿಳಿಸಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.